ನಮ್ಮ ಕೋಲಾರ ಹೃದಯ ಭಾಗದಲ್ಲಿರ್ತಕ್ಕಂಥ ಕೀಲ್ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ. ಈ ದೇವಸ್ಥಾನ ಶಿಥಿಲಗೊಂಡು ಹೆಚ್ಚು ಕಮ್ಮಿ ಒಂದು 15 ವರ್ಷ 35-40 ವರ್ಷಗಳಾಯಿತು ಶಿಥಿಲಗೊಂಡು. ಇನ್ನೇ ಪೂಜೆಗಳು ನಡೀತಾ ಇತ್ತು. ಕೆಲವು ದಿನಗಳಿಂದ ಪೂಜೆಗಳು ನಡೀದೆ ದೇವಸ್ಥಾನ ತುಂಬ ಶಿಥಿಲಗೊಂಡಿತ್ತು. ಅದರಿಂದ ಇಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ನಾವು ಒಗ್ಗೂಡಾಗಿ ಇವತ್ತು ಕೀಲ್ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನನ ಪುನರ್ನಿರ್ಮಾಣ ಮಾಡಿ ಅದನ್ನು ಜನಗಳಿಗೆ ಭಕ್ತಾದಿಗಳಿಗೆ ಒಪ್ಪಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. ಆದ್ದರಿಂದ ನಾನು ನಮ್ಮ MLC ಅಂತ ಅನಿಲನ್ನವರು, ಆಮೇಲೆ ನಮ್ಮ DC ಅವರು, ಮುಜರಾಯಿ ತಹಸೀಲ್ದಾರ್ ಅವರು, ADC ಅವರು, ನಗರಸಭೆ ಕಮಿಷನರು ಇದನ್ನೆಲ್ಲ ಪತ್ರ ವ್ಯವಹಾರ ಮಾಡಿ ಸರ್ಕಾರದಿಂದ ಅನುಮೋದನೆ ತಗೊಂಡು ಸರ್ಕಾರದಿಂದ ನಾವು ಎಲ್ಲ ಅಪ್ರೂವಲ್ಸನ್ನು ತಗೊಂಡು ಹಳೇದು ಏನಿತ್ತು ಸುಮ್ಮನೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಹೊಸದಾಗಿ ದೇವಸ್ಥಾನವನ್ನು ಕಟ್ಟಿ ಮುಂದಕ್ಕೆ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಲ್ಲ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಟೌನಲ್ಲಿರ್ತಕ್ಕಂಥ ನಮ್ಮ ವೆಂಕಟೇಶಣ್ಣವರಾಗಿರ್ಬೋದು, ಗಂಗಣ್ಣವರಾಗಿರ್ಬೋದು, ಈ ಕೀಲ್ಕೋಟೆ ಮಣ್ಣಣ್ಣಾಗಿರ್ಬೋದು, ಆಮೇಲೆ ನಮ್ಮ ಕಾಶಿಯವರಾಗಿರ್ಬೋದು, JK ಅವರಾಗಿರ್ಬೋದು, ರಮೇಶಣ್ಣವರಾಗಿರ್ಬೋದು, ಶ್ರೀಕೃಷ್ಣಣ್ಣನವರಾಗಿರ್ಬೋದು, ಆಮೇಲೆ ನಮ್ಮ ನರೇಶ್ ಆಗಿರ್ಬೋದು, ನಮ್ಮ ವಕೀಲರಾದಂಥ ದಿವಾಕರ್ ಆಗಿರ್ಬೋದು, ಎಲ್ಲರೂ ನಮ್ಮ ಸ್ನೇಹಿತರು, ಎಲ್ಲರೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಫ್ಸರ್ ಅವರಾಗಿರ್ಬೋದು, ಇದೆಲ್ಲರೂ ಸೇರಿ ನಾವು ಇದನ್ನು ಕಟ್ಟಿ ದೇವ್ರನ್ನ ಹಿಂಗೆ ಶಿಥಿಲವಾಗಿರೋದನ್ನು ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪೂಜೆ ಮಾಡಿದ್ದೀವಿ. ಖಂಡಿತವಾಗ್ಲೂ 1.5 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಆ ದೇವರು ಎಷ್ಟು ದಿವಸದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತಾರೆ ಗೊತ್ತಿಲ್ಲ, ಖಂಡಿತವಾಗ್ಲೂ ಮಾಡ್ತೀವಿ. ವೆಚ್ಚ ಅನ್ನೋದು ನಾವೇನು ಇದಕ್ಕೆ ಬಡ್ಜೆಟ್ ಅಂತ ಏನು ಹಾಕ್ಕೊಂಡಾಗಿಲ್ಲ. ಎಷ್ಟಾದರೆ ಅಷ್ಟು ಮಾಡ್ತೀವಿ. ಎಷ್ಟಾದರೆ ದೇವ್ರ ಲೆಕ್ಕ ಅವ್ರು ಎಷ್ಟರಲ್ಲಿ ಮಾಡಿಸ್ಕೊಳ್ತಾರೋ ಅಷ್ಟು ಪ್ಲ್ಯಾನು ಎಲ್ಲ ಮಾಡಿದ್ದೀವಿ. ಅದು ಹೆಂಗೆ ಹೋಗ್ಬಿಟ್ಟು ಭಾಳಷ್ಟು ಅದ್ರ ಪ್ಲ್ಯಾನ್ ಹೋಗ್ತಾ ಬದಲಾವಣೆಗಳು ಸ್ವಲ್ಪ ಆಗ್ತವೆ. ಆಮೇಲೆ ನಾನು ಎಲ್ಲ ಭಕ್ತಾದಿಗಳಲ್ಲಿ ಹೇಳೋದಿಷ್ಟೇ, ಇದರದ್ದು ಜವಾಬ್ದಾರಿ, ದೇವಸ್ಥಾನದ ಜವಾಬ್ದಾರಿಯನ್ನು ಬೇರೆ ಯಾರಿಗೂ ಜವಾಬ್ದಾರಿ ಕೊಡೋದಿಲ್ಲ. ಯಾರೇ ಬೇಕಂದ್ರೂ ಬರ್ಬೋದು, ನೋಡ್ಬೋದು, ಹೋಗ್ಬೋದು, ಅದಕ್ಕೆ ಯಾರಿಗೂ ಅಡ್ಡಿ ಇಲ್ಲ. ದೇವಸ್ಥಾನ ಜವಾಬ್ದಾರಿಯನ್ನು ಖುದ್ದಾಗಿ ನಾನು, ನನ್ನ ಜೊತೆಗೆ ನಮ್ಮ ವೆಂಕಟೇಶಣ್ಣ, ನಾವಿಬ್ಬರು ಜವಾಬ್ದಾರಿ ತಗೊಂಡು ಕೆಲವೊಂದು ಟೈಮಲ್ಲಿ ನಾನು ಸ್ವಲ್ಪ ಬ್ಯುಸಿ ಇರ್ಬೋದು. ಆವಾಗ ವೆಂಕಟೇಶಣ್ಣ ಅವ್ರ ಜವಾಬ್ದಾರಿನಲ್ಲಿ ನಾವಿಬ್ಬರೂ ಸೇರಿ ಇದನ್ನು ಜವಾಬ್ದಾರಿ ತೊಗೊಂಡು ಮಾಡ್ತೀವಿ. ಆಮೇಲೆ ನಾವು ಯಾರಿಗೂ ಬಂದುಬಿಟ್ಟು ನೀವು ಧನ ಸಹಾಯ ಮಾಡಬೇಡಿ ಅಂತ ಯಾರಿಗೂ ಇರೋದಿಲ್ಲ. ಖಂಡಿತವಾಗಲೂ ಆಸಕ್ತಿ ಇರುವಂಥವರು ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಡೋಕ್ಕೆ ಯಾರೇ ಬೇಕಾದರೂ ಸಹಾಯ ಮಾಡ್ಬೋದು. ಕನ್ಸ್ಟ್ರಕ್ಷನ್ಗೆ ಯಾರೇ ಬೇಕಾದರೂ ಸಹಾಯ ಮಾಡ್ಬೋದು. ಯಾರೇ ಸಹಾಯ ಮಾಡಬೇಕಂದ್ರೂ ಖುದ್ದಾಗಿ ನನ್ನನ್ನು ಮೀಟ್ ಮಾಡಲಿ, ಇಲ್ಲ ವೆಂಕಟೇಶನ್ನ ಮೀಟ್ ಮಾಡಲಿ. ನೀವು ನಮ್ಮಿಬ್ಬರಲ್ಲಿ ಯಾರನ್ನ ಮೀಟ್ ಮಾಡಿದ್ರು ನಾವು ಅದನ್ನು ಸ್ವಾಗತ ಮಾಡ್ತೀವಿ. ₹1 ಕೊಡೋರು ಕೊಡ್ಬೋದು, ಎಷ್ಟನ್ನ ಕೊಡ್ಬೋದು. ಯಾರು ಕೊಟ್ಟರು ದಾನಿಗಿಲೆ ಅಷ್ಟೇ. ₹1 ಕೊಟ್ಟರು ದಾನಿಗಿಲೆ, ₹1 ಕೋಟಿ ಕೊಟ್ಟರು ದಾನಿಗಿಲೆ, ಯಾರೇ ಕೊಟ್ಟರು ದಾನಿಗಿಲು. ನಾನು ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಯಾರು ಕೊಡದೇ ಇದ್ರು, ಯಾರು ಮಾಡದೇ ಇದ್ರು, ಯಾರು ಸಹಾಯ ಮಾಡದೇ ಇದ್ರು ನಾವೇ ಮಾಡ್ಕೊಳ್ತೀವಿ. ಅದಕ್ಕೂ ನಾವು ರೆಡಿ ಇದ್ದೀವಿ. ಮೊಟ್ಟಿಗೆ ಜನ ಸಹಾಯ ಮಾಡೋದನ್ನ ಯಾವುದು ನಾವು ಅಡ್ಡಿಪಡಿಸಿದ್ರೆ ಎಲ್ಲರನ್ನೂ ಸ್ವಾಗತ, ಹೂವಾದಲ್ಲಿಟ್ಟು ಸ್ವಾಗತ ಮಾಡ್ತೀವಿ. ಎಲ್ಲರೂ ಬಂದು ಈ ದೇವಸ್ಥಾನಕ್ಕೆ ಸಹಾಯ ಮಾಡಿ ಅಂತ ನಾನು ಕೋಲಾರ ತಾಲೂಕಿನ ಜನರನ್ನು ಬೇಡ್ಕೊಳ್ತೀನಿ. ಸರ್, ಅಂದಾಜು ಎಷ್ಟಾಗ್ಬೋದು? ಅಂದಾಜಿಂದ ಏನು ಮಾಡಿಲ್ಲ ಸರ್. ಹೋಗ್ತಾ ಇರ್ತದೆ, ಚೇಂಜ್ ಆಗ್ತಾ ಇರ್ತದೆ, ನಾವು ಅಂದ್ಕೊಂಡಂಗಾಗಲ್ಲ. ಯಾರೇ ಆಗಲಿ, ಬೇರೆ ಯಾರಿಗೇ ಆಗಲಿ ದುಡ್ಡು ಕೊಡುವಂಥದ್ದು ಇಂಥದ್ದು ಯಾವುದು ಇರೋದಿಲ್ಲ. ದಯವಿಟ್ಟು ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ, ಯಾರಿಗೂ ಕೊಡುವಂಥದ್ದು ಯಾವುದು ಇರೋದಿಲ್ಲ. ಇಲ್ಲಿ ಏನೇ ಇದ್ರೂ ನಾವು ವೀಕ್ಲಿ ಒನ್ಸು ಈ ದೇವಸ್ಥಾನ ಹತ್ರ ಬಂದು ಕೂತ್ಕೊಳ್ತೀವಿ. ಆ ಸಂದರ್ಭದಲ್ಲಿ ಕೊಡ್ಬೋದು. ನಾನು ಅಥವಾ ವೆಂಕಟೇಶಣ್ಣ ನಾವಿಬ್ಬರು ಬಿಟ್ಟು ಬೇರೆ ಯಾರು ಇದರಲ್ಲಿ ಇರೋದಿಲ್ಲ. ನಾವಿಬ್ಬರೇ ಜವಾಬ್ದಾರಿ ತಗೊಳ್ತೀವಿ. ಎಲ್ಲ ಜವಾಬ್ದಾರಿಯನ್ನು ನಾವೇ ತಗೊಂಡು ನಾವು ಮಾಡ್ಕೊಬೋದು.